ಹಲೋ ಸ್ನೇಹಿತರೆ, ಶ್ರೀರಂಗ ಟಿ ವಿಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ದಿನ ಸಮುದ್ರ ಮಂಥನ ಕತೆ. ದೇವತೆಗಳ ಅರಸನಾದ ಇಂದ್ರ ಆಗಾಗ ಋಷಿ ಮುನಿಗಳ ಮೇಲೆ ತನ್ನ ಕೋಪವನ್ನು ತೋರಿಸುವ ಜಯಮಾನದವನು. ಇದರಿಂದ ತೊಂದರೆಗಳು ಉದ್ಭವಿಸಿದಾಗ ತ್ರಿಮೂರ್ತಿಗಳಲ್ಲೊಬ್ಬರ ಮೊರೆ ಹೊಕ್ಕು ಪಾರಾಗುತ್ತಿದ್ದ. ಒಮ್ಮೆ ದೇವೇಂದ್ರ ತನ್ನ ವಾಹನವಾದ ಐರಾವತದ ಮೇಲೆ ತೆರಳುವಾಗ ಹಾದಿಯಲ್ಲಿ ದೂರ್ವಾಸ ಮುನಿಗಳು ಎದುರಾದರು. ಅವರಿಗೆ ನಮಸ್ಕರಿಸಿ ದೇವೇಂದ್ರ ಮುಂದೆ ತೆರಳಿದ್ದಾಗ ದೂರ್ವಾಸರು ಅರಸನೆಂಬ ಗೌರವದಿಂದ ತನ್ನ ಬಳಿಯಿದ್ದ ಪರಮ ಪವಿತ್ರ ಪುಷ್ಪಹಾರವನ್ನು ದೇವೇಂದ್ರನಿಗೆ ನೀಡಿದರು. ಆದರೆ ದೇವೇಂದ್ರ ಅದನ್ನು ತನ್ನ ವಾಹನವಾದ ಐರಾವತಕ್ಕೆ ನೀಡುತ್ತಾನೆ. ಇದರಿಂದ ಕಿರಿಕಿರಿಗೊಂಡ ಐರಾವತ ಪುಷ್ಪ ಹಾರವನ್ನು ಕೆಳಗೆ ಹಾಕಿ ತನ್ನ ಕಾಲಿನಿಂದ ತುಳಿಯುತ್ತದೆ. ದೂರ್ವಾಸ ಮುನಿ ಪವಿತ್ರ ಹಾರಕ್ಕೆ ಒದಗಿದ ತಿರಸ್ಕಾರವನ್ನು ಕಂಡು ಇಂದ್ರನು ತನ್ನ ತೇಜಸ್ಸು ಮತ್ತು ಪದವಿಯನ್ನು ಕಳೆದುಕೊಂಡು ಭಿಕ್ಷುಕನಾಗಲಿ ಎಂದು ಶಪಿಸುತ್ತಾನೆ. ಇತ್ತ ದೇವಲೋಕದಲ್ಲಿ ಅರಸನಿಲ್ಲದೆ ಅಲ್ಲೋಲ ಕಲ್ಲೋಲವಾಗುತ್ತದೆ. ಋಷಿ ಮುನಿಗಳು ಭೂಮಿಯಲ್ಲಿ ಯಜ್ಞ ಯಾಗಾದಿಗಳನ್ನು ಮಾಡಿಕೊಡುತ್ತಿದ್ದ ಹವಿಸ್ಸನ್ನು ಸ್ವೀಕರಿಸಿ ದೇವತೆಗಳಿಗೆ ಶಕ್ತಿ ನೀಡಲು ಸಾಧ್ಯವಾಗದೆ ದೇವತೆಗಳು ಕಳೆಗುಂದುತ್ತಾರೆ. ಬೇರೆ ದಾರಿ ಕಾಣದ ದೇವತೆಗಳು ಮಹಾವಿಷ್ಣುವಿನ ಬಳಿ ಪರಿಹಾರಕ್ಕಾಗಿ ಬಂದಾಗ ವಿಷ್ಣುವು ಸಮುದ್ರ ಮಂಥನದಿಂದ ಹೊರಬರುವ ಅಮೃತವನ್ನು ಪಡೆದು ದೇವತೆಗಳು ಅಮರರಾಗಬಹುದು ಎಂಬ ಉಪಾಯ ನೀಡುತ್ತಾನೆ. ದೇವತೆಗಳು ರಾಕ್ಷಸರ ಬಳಿ ಬಂದು ಅವರನ್ನು ಒಲಿಸಿ ಸಮುದ್ರ ಮಂಥನಕ್ಕೆ ಒಪ್ಪಿಸುತ್ತಾರೆ. ಮಹಾಮೇರು ಪರ್ವತವನ್ನು ಕಡೆಗೋಲಾಗಿ ಮಾಡಿಕೊಂಡು ವಾಸುಕಿಯನ್ನು ಹಗ್ಗವಾಗಿ ಮಾಡಿಕೊಂಡು ಒಂದೆಡೆ ದೇವತೆಗಳು ಮತ್ತೊಂದೆಡೆ ರಾಕ್ಷಸರು ಕಡೆಯಲು ಆರಂಭಿಸುತ್ತಾರೆ. 12 ವರ್ಷಗಳ ಕಾಲ ಸಮುದ್ರ ಮಂಥನ ನಡೆದ ನಂತರ ಹಾಲಾಹಲವೆಂಬ ಘೋರ ವಿಷ ಕಾಣಿಸಿಕೊಳ್ಳುತ್ತದೆ. ಅದು ಬ್ರಹ್ಮಾಂಡವನ್ನೇ ಆವರಿಸಿ ಸಕಲ ಸೃಷ್ಟಿಗೆ ತೊಂದರೆಯಾಗಬಾರದೆಂಬ ಕಾರಣದಿಂದ ಶಿವ ತಾನೇ ಹಾಲಾಹಲವನ್ನು ಸೇವಿಸುತ್ತಾನೆ. ಘೋರ ವಿಷ ಶಿವನ ಗಂಟಲಲ್ಲಿ ನಿಲ್ಲುವಂತೆ ಪಾರ್ವತಿಯು ಶಿವನ ಕುತ್ತಿಗೆಯನ್ನು ಒತ್ತಿ ಹಿಡಿಯುತ್ತಾಳೆ. ಇದರಿಂದ ವಿಷವು ಶಿವನ ಗಂಟಲಲ್ಲೇ ನಿಂತು ಶಿವನ ಗಂಟಲು ಕಡು ನೀಲಿ ಬಣ್ಣಕ್ಕೆ ತಿರುಗಿ ಶಿವ ನೀಲಕಂಠ ಎಂಬ ಹೆಸರು ಪಡೆಯುತ್ತಾನೆ. ಇತ್ತ ಸಮುದ್ರ ಮಂಥನದ ಪರಿಣಾಮವಾಗಿ ರತ್ನಗಳು, ಲಕ್ಷ್ಮಿಯು ಅಪ್ಸರ ಸ್ತ್ರೀಯರು ಉದ್ಭವಿಸುತ್ತಾರೆ. ಲಕ್ಷ್ಮಿಯನ್ನು ವಿಷ್ಣು ಪಡೆಯುತ್ತಾನೆ. ಪಾರಿಜಾತ ದೇವತೆಗಳಿಗೆ ಸೇರುತ್ತದೆ. ಚಂದ್ರ ಶಿವನ ಮುಡಿಗೇರುತ್ತಾನೆ. ಅಮೃತದ ಆಸೆಯಲ್ಲಿ ತೇಲುತ್ತಿದ್ದ ರಕ್ಕಸರು ಹೊರಬಂದ ಇತರ ಪವಿತ್ರ ವಸ್ತುಗಳ ಬಗ್ಗೆ ಉದಾಸೀನರಾಗಿರುತ್ತಾರೆ. ಮುಂದೆ ಅಮೃತ ಕುಂಭವು ಹೊರಬಂದಾಗ ದೇವತೆಗಳು ಮತ್ತು ರಕ್ಕಸರು ಅದನ್ನು ಪಡೆಯಲು ಮುನ್ನುಗ್ಗುತ್ತಾರೆ. ಇದಕ್ಕಾಗಿ ದೇವತೆಗಳು ಮತ್ತು ರಕ್ಕಸರ ನಡುವೆ ಮಾರಾಮಾರಿ ಆರಂಭವಾಗುತ್ತದೆ. ಈ ಗೊಂದಲದ ನಡುವೆ ವಿಷ್ಣುವು ಅಮೃತದ ಕುಂಭವನ್ನು ತನ್ನ ವಾಹನವಾದ ಗರುಡನ ಮೇಲಿಟ್ಟು ತೆರಳುವಂತೆ
ಸೂಚಿಸುತ್ತಾನೆ. ಗರುಡ ಹಾರುವಾಗ ಹಿಂದೆ ರಾಕ್ಷಸರ ಗುಂಪು ಹಿಂಬಾಲಿಸುತ್ತದೆ. ಆ ಸಂದರ್ಭದಲ್ಲಿ ಒಂದೆರಡು ಹನಿ ಅಮೃತವು ಪ್ರಯಾಗ, ಹರಿದ್ವಾರ, ಉಜ್ಜಯಿನಿ ಮತ್ತು ನಾಸಿಕ ನಗರಗಳ ನದಿಗಳಲ್ಲಿ ಬೀಳುತ್ತದೆ. ಅಮೃತದ ಪವಿತ್ರ ಹನಿಗಳು ಸೇರಿದ ಮೇಲ್ಕಂಡ ಸ್ಥಳಗಳು ಕುಂಭಮೇಳದ ನೆಲೆಯಾಗುತ್ತವೆ. ಗ್ರಹಗಳ ಚಲನೆಗೆ ಅನುಸಾರವಾಗಿ ನಿರ್ಧಾರಿತ ದಿನಗಳಂದು ನಡೆಯುವ ಕುಂಭ ಸ್ನಾನಕ್ಕೆ ಅದ್ಭುತವಾದ ಸಂಮೋಹನ ಶಕ್ತಿ ಇದೆ. ಗಂಗೆಯನ್ನು ಭಗೀರಥ ಮಹರ್ಷಿ ಭೂಮಿಗೆ ತಂದ ಎಂಬ ನಂಬಿಕೆ ಇದೆ. ಇಂತಹ ಮಹೋನ್ನತ ನದಿಯಲ್ಲಿ ಅಮೃತ ಗಳಿಗೆಯಲ್ಲಿ ಮಿಂದರೆ ಜನ್ಮಾಂತರಗಳ ಸುಳಿಯಿಂದ ಪಾರಾಗಬಹುದು ಎಂಬ ನಂಬಿಕೆ ಇದೆ. ಅಲ್ಲದೆ ಕುಂಭಮೇಳದ ಜಲವು ತ್ರಿಮೂರ್ತಿಗಳು ಮತ್ತು ದೇವತೆಗಳು ಪ್ರತಿನಿಧಿಸುತ್ತದೆ. ಇತಿಹಾಸಕ್ಕೆ ಭಾರತಕ್ಕೆ ಬಂದಿದ್ದ ಹ್ಯುಯೆನ್ತ್ಸಾಂಗ್ ಎಂಬ ಚೀನಾ ಪ್ರವಾಸಿಯ ಉಲ್ಲೇಖವಿದೆ. ಈತ ತನ್ನ ಗ್ರಂಥದಲ್ಲಿ ಕುಂಭಮೇಳವನ್ನು ಕಂಡ ಬಗ್ಗೆ ಹಾಗೂ ಅಂದಿನ ಅರಸ ಹರ್ಷವರ್ಧನ ಶಿಲಾದಿತ್ಯ ತನ್ನ ಸಂಪತ್ತಿನ ಬಹುಭಾಗವನ್ನು ಪ್ರತಿ ವರ್ಷ ಪೋಲೋಯೆ ಕಿಯಾ ಅಂದರೆ ಪ್ರಯಾಗ ಎಂಬ ಸ್ಥಳದಲ್ಲಿ ದಾನ ಮಾಡುತ್ತಿದ್ದ ಎಂದು ಬರೆಯುತ್ತಾನೆ. ಕ್ರಿಸ್ತಶಕ 644 ಈ ಬರಹ ಕುಂಭಮೇಳದ ಪುರಾತನ ದಾಖಲೆಗಳಲ್ಲಿ ಒಂದು ಹ್ಯುಯೆನ್ತ್ಸಾಂಗ್ ಅಕ್ಷಯವಾಟದ ಅಡಿಯಲ್ಲಿ ನಡೆಯುತ್ತಿದ್ದ ಧಾರ್ಮಿಕ ಆಚರಣೆ ಸಲ್ಲೇಖನದ ಬಗ್ಗೆ ಬರೆಯುತ್ತಾ ಅದರ ವಿವರಗಳನ್ನು ಕೊಡುತ್ತಾನೆ. ನಂತರ ಕ್ರಿಸ್ತಶಕ 1399ರಲ್ಲಿ ಭಾರತದ ಮೇಲೆ ದಾಳಿ ಮಾಡಿದ ತೈಮೂರ ಕುಂಭಮೇಳದಲ್ಲಿ ಹಾಜರಿದ್ದ ಎಲ್ಲರನ್ನೂ ಕತ್ತರಿಸಿ ಹಾಕುವಂತೆ ತನ್ನ ಸೈನಿಕರಿಗೆ ಆಜ್ಞಾಪಿಸಿದ್ದನಂತೆ.